ಹೊಸಗನ್ನಡ ಪಂಚತಂತ್ರದಲ್ಲಿ ವೈರ ಸಾಧಿಸುವುದು ಎಂಬ ಮೂರನೆಯ ತಂತ್ರವು. ಅದರ ಮೊದಲ ಶ್ಲೋಕ ಇದು. ನಂಬಲು ಬಾರದು ಪೂರ್ವ ವಿರೋಧಿಯ ಗೆಳೆಗೊಂಡಿದ್ದರು ಹಿಂದಿನ ಹಗೆಯ, ನೋಡೈ ಗೂಗೆಗಳಿದ್ದ ಗುಹೆಯ ಸುಟ್ಟುವು ಕಾಗಿಗಳ ಅಗ್ನಿಯ ನೊಟ್ಟೆ. ಈ ಕಥೆ ಎಂತು ಎಂದರೆ, ದಕ್ಷಿಣ ದೇಶದಲ್ಲಿ ಮಹಿಲಾರೋಪ್ಯ ಎಂಬ ನಗರವೊಂದುಂಟು. ಅದರ ಸಮೀಪದಲ್ಲಿ ವಿಶಾಲವಾದ ಆಲದ ಮರ ಒಂದುಂಟು. ಆ ಮರದಲ್ಲಿ ಮೇಘವರ್ಣನೆಂಬ ಕಾಗೆಗಳ ಅರಸು ತನ್ನ ಪರಿವಾರವನ್ನೆಲ್ಲ ಇಟ್ಟುಕೊಂಡು ಸುಖವಾಗಿದ್ದನು. ಹಾಗೆಯೇ ಇನ್ನೊಬ್ಬ ಗೂಗೆಗಳ ಅರಸನು ಒಂದು ಬೆಟ್ಟದ ಗುಹೆಯಲ್ಲಿ ತನ್ನ ಪರಿವಾರದೊಂದಿಗೆ ಇದ್ದನು. ಅವನ ಹೆಸರು ಅರಿಮರ್ದನ. ಆ ಅರಿಮರ್ದನನು ತನ್ನ ಲೆಕ್ಕವಿಲ್ಲದಷ್ಟು ಪರಿವಾರದೊಂದಿಗೆ ರಾತ್ರಿಯೂ ಬಂದು ಆ ಆಲದ ಮರವನ್ನು ಬಳಸುವನು. ಅರಸನಿಗೆ ಕಾಗೆಗಳ ಮೇಲೆ ಮೊದಲಿಂದಲೂ ವೈರವೆಂದರೆ ವೈರ. ಅದರಿಂದ ಯಾವುದಾದರೂ ಒಂದು ಕಾಗೆಯು ಅಪ್ಪಿತಪ್ಪಿ ಕೈಗೆ ಸಿಕ್ಕಿದರೆ ಅದನ್ನು ಹತ ಮಾಡಿ ಬಿಡುವನು. ಹೀಗೆ ದಿನದಿನವೂ ಆಗುತ್ತಿದ್ದುದರಿಂದ ಆಲದ ಮರದ ಕಾಗೆಗಳ ಗುಂಪು ಬರಬರುತ್ತಾ ಕರಗಿ ಹೋಯಿತು. ಕೇಳಿಲ್ಲವೇ, ವೈರಿಯನು ರೋಗವನು ತಡೆಯದೆ ಬಿಟ್ಟರೆ ಸ್ವೇಚ್ಛೆಯಿಂ ಬೆಳೆ ಬೆಳೆದು ಕೊಲ್ಲುವುದು ಕೊನೆಗೆ. ಒಂದು ದಿನ ವಾಯಸ ರಾಜನು ತನ್ನ ಮಂತ್ರಿಗಳನ್ನೆಲ್ಲ ಕರೆದು ಕೇಳಿದನು, ಎಲೈ ಮಿತ್ರರೇ, ಗೂಗೆಯು ನಮ್ಮ ಶತ್ರುವು. ಅವನು ದಿನದಿನವೂ ನಮ್ಮನ್ನು ಕೊಲ್ಲುತ್ತಿರುವನು. ಇದನ್ನು ತಪ್ಪಿಸುವುದು ಹೇಗೆ? ಅವನು ಬರುವುದು ರಾತ್ರಿಯಲ್ಲಿ. ನಮಗೆ ರಾತ್ರಿಯಲ್ಲಿ ಕಣ್ಣು ಕಾಣಿಸುವುದಿಲ್ಲ. ಅವನು ಎಲ್ಲಿರುವೆನೆಂಬುದು ನಮಗೆ ತಿಳಿಯುವುದಿಲ್ಲ. ನಾವು ಹೋಗಿ ಹಗೆಯನ್ನು ತೀರಿಸಿಕೊಳ್ಳುವಂತಿಲ್ಲ. ಅದರಿಂದ ಸಂಧಿ, ವಿಗ್ರಹ, ಯಾನ, ಆಸನ, ಸಂಶ್ರಯ, ದ್ವೈದೀಭಾವ ಎಂಬ ಈ 6 ಉಪಾಯಗಳಲ್ಲಿ ಯಾವುದನ್ನು ಮಾಡಬೇಕು ಎಂಬುದನ್ನು ಚೆನ್ನಾಗಿ ವಿಚಾರ ಮಾಡಿ ಹೇಳಿ. ಅವರು ಹೇಳಿದರು, ದೇವ, ನೀನು ಕೇಳಿದ್ದು ಬಹಳ ಸರಿ. ಮಂತ್ರಿಗಳಾದವರು ಕೇಳದೆಯೇ ಈ ವಿಚಾರದಲ್ಲಿ ಸಲಹೆಯನ್ನು ಕೊಡಬೇಕು. ಕೇಳಿದ ಮೇಲಂತೂ ಯಾವುದು ಸರಿ, ಯಾವುದು ಪಥ್ಯ, ಯಾವುದು ಸಾಧ್ಯ, ಯಾವುದು ಪ್ರಿಯ ಎಂಬುದನ್ನು ವಿಚಾರಿಸಿ ಹೇಳಬೇಕು. ಯಾವ ಮಂತ್ರಿಯು ಹಿತವೂ ಕೊನೆಗೆ ಸುಖವೂ ಆಗುವುದನ್ನು ಕೇಳಿದರೂ ಹೇಳುವುದಿಲ್ಲವೋ ಅವನು ಶತ್ರುವೇ ಹೊರತು ಮಂತ್ರಿಯಲ್ಲ. ಆದರೆ ಈ ಕಾರ್ಯವು ಏಕಾಂತದಲ್ಲಿ ಆಗಬೇಕು. ಅದರಿಂದ ಯಾರೂ ಇಲ್ಲದ ಎಡೆಯಲ್ಲಿ ನಾವೇ ಕುಳಿತು ಗೊತ್ತು ಮಾಡಬೇಕು. ಅದರಂತೆ ಅರಸನು ಹಿಂದಿನಿಂದಲೂ ತನಗೆ ಮಂತ್ರಿಗಳಾಗಿದ್ದ ಉಜ್ಜೀವಿ, ಸಂಜೀವಿ, ಅನುಜೀವಿ, ಪ್ರಜೀವಿ, ಚಿರಂಜೀವಿ ಎಂಬ 5 ಮಂತ್ರಿಗಳನ್ನು ಕರೆಸಿಕೊಂಡು ಏಕಾಂತದಲ್ಲಿ ಕುಳಿತು ಮಂತ್ರಾಲೋಚನೆಯನ್ನು ಮಾಡಿದನು. ಮೊದಲನೆಯ ಮಂತ್ರಿಯಾದ ಉಜ್ಜೀವಿಯು ಹೇಳಿದನು, ಅರಸ, ಶತ್ರುವು ಬಲವಂತನಾಗಿದ್ದರೆ ಅವನೊಡನೆ ಯುದ್ಧವನ್ನು ಮಾಡಬಾರದು. ಬಲವಂತನಿಗೆ ಕೈ ಮುಗಿದುಕೊಂಡು ಕಾಲಹರಣ ಮಾಡುತ್ತಿದ್ದರೆ ಆಪತ್ತುಗಳು, ನದಿಯ ನೀರು ತಾನಾಗಿ ಹರಿದು ಹೋಗುವಂತೆ ಶತ್ರುವು ಆರ್ಯನೂ ಧಾರ್ಮಿಕನೂ ಆಗಿದ್ದರಂತೂ ತಪ್ಪದೆ ಸಂಧಿಯನ್ನು ಮಾಡಿಕೊಳ್ಳಬೇಕು. ಶತ್ರುವು ಪ್ರಬಲನಾಗಿದ್ದು ತನಗೆ ಪ್ರಾಣಕ್ಕೆ ಅಪಾಯ ಉಂಟಾಗಿದ್ದರೆ, ಶತ್ರುವು ಅನಾರ್ಯನಾಗಿದ್ದರೂ ಸಂಧಿಯೇ ಸರಿಯು. ಏಕೆಂದರೆ ಪ್ರಾಣವಿದ್ದರೆ ಎಲ್ಲವೂ ಇದ್ದಂತೆ. ಶತ್ರುವು ಹಲವು ಯುದ್ಧಗಳನ್ನು ಗೆದ್ದವನಾಗಿದ್ದರಂತೂ ತಪ್ಪದೆ ಸಂಧಿಯನ್ನು ಮಾಡಿಕೊಳ್ಳಲೇಬೇಕು. ಶತ್ರುಗಳು ಬಲವಾಗಿರುವಾಗ ಜೊಂಡಿನಂತೆ ಇರಬೇಕೇ ಹೊರತು ಹಾವಿನಂತೆ ಇರಬಾರದು. ಜೊಂಡು ನೀರು ಬಂದಾಗ ಬಗ್ಗುವುದು, ನೀರಿನ ಪ್ರವಾಹವು ಹೋದ ಮೇಲೆ ಎದ್ದು ನಿಂತುಕೊಳ್ಳುವುದು. ಆದ್ದರಿಂದ ಅದು ಬದುಕಿರುವುದು. ಹಾವು ಕೆಣಕಿದ ಕೂಡಲೇ ಹೆಡೆಯನ್ನು ಎತ್ತಿ ಹೊಡೆಸಿಕೊಂಡು ಸಾಯುವುದು. ಆಮೆಯು ಕೈಕಾಲುಗಳನ್ನು ಮುದುರಿಕೊಂಡು ಬಿದ್ದರೆ ಎಂಥ ಏಟು ಬಿದ್ದರೂ ಸಹಿಸಿಕೊಳ್ಳುವುದು. ಅದರಿಂದ ಜೊಂಡಿನಂತೆ ಆಮೆಯಂತೆ ಬಂದ ಆಪತ್ತನ್ನು ಕಳೆದುಕೊಂಡು ಸಮಯ ಬಂದಾಗ ಕೃಷ್ಣ ಸರ್ಪದಂತೆ ಸಿಕ್ಕಿದುದನ್ನು ನುಂಗಿಬಿಟ್ಟು ತೆಪ್ಪಗಿರಬೇಕು. ಇದಕ್ಕೆ ದಶರಥನ ಕಥೆಯೇ ಸಾಕ್ಷಿ ಎನ್ನಲು ಅರಸನು ಅದೆಂತು ಎಂದು ಕೇಳಿದನು. ಮಂತ್ರಿಯು ಹೇಳಿದನು, ದಶರಥನ ಮದುವೆಯ ಕಥೆ. ಪುರಾತನ ಕಾಲದಲ್ಲಿ ಹೇಹಯರು, ಭಾರ್ಗವರು ಎಂದು 2 ಗುಂಪಿನವರು ಇದ್ದರು. ಹೇಹಯರು ಕ್ಷತ್ರಿಯರು, ಅರಸುಗಳು. ಭಾರ್ಗವರು ಬ್ರಾಹ್ಮಣರು, ತಪಸ್ವಿಗಳು. ಹೇಹಯರಿಗೆ ತಮಗೆ ಬರಬೇಕಾದುದನ್ನೆಲ್ಲ ಭಾರ್ಗವರು ತೆಗೆದುಕೊಂಡರು ಎಂದು ಅವರ ಮೇಲೆ ಕೋಪ. ತಮಗೆ ದಾನವಾಗಿ ಬಂದಿರುವುದನ್ನು ಮಾತ್ರ ತಾವು ತೆಗೆದುಕೊಂಡಿದ್ದೇವೆಂಬುದು ಭಾರ್ಗವರ ವಾದ. ಹೇಹಯರು ರೇಗಿ ಭಾರ್ಗವರ ಮೇಲೆ ಬೀಳುವರು. ಭಾರ್ಗವರು ಅದಕ್ಕೆ ಪ್ರತಿ ಮಾಡುವರು.
ಹೀಗೆಯೇ ನಡೆಯುತ್ತಿತ್ತು. ಒಂದು ಸಲ ಹೇಹಯರು ಜಮದಗ್ನಿಯ ಮೇಲೆ ಬಿದ್ದು ಆತನನ್ನು ಕಡಿದು ಹಾಕಿ ಆತನ ಕಾಮಧೇನುವನ್ನು ಹೊತ್ತುಕೊಂಡು ಹೋದರು. ಅದು ಜಮದಗ್ನಿಯ ಮಗ ಪರಶುರಾಮನಿಗೆ ತಿಳಿಯಿತು. ಅವನು ರೇಗಿ, ಈ ಕ್ಷತ್ರಿಯರನ್ನು ಧ್ವಂಸ ಮಾಡುವೆನು ಎಂದು ಹಠ ತೊಟ್ಟನು. ಒಂದು ಗಂಡು ಗೊಡಲಿಯನ್ನು ತೆಗೆದುಕೊಂಡು ಹೊರಟನು. ಹೇಹಯರ ಕುಲವೆಲ್ಲ ಧ್ವಂಸವಾಯಿತು. ಆಗ ದಶರಥನು ಆಳುತ್ತಿದ್ದನು. ವಸಿಷ್ಠರು ಅವನ ಗುರುಗಳು. ಅವರಿಗೆ ಪರಶುರಾಮನು ಕಂಕಣವಿರುವವರೊಡನೆ ಯುದ್ಧ ಮಾಡುವುದಿಲ್ಲ ಎನ್ನುವುದು ಗೊತ್ತು. ಅದರಿಂದ ಪರಶುರಾಮನು ಬಂದನು ಎಂದರೆ ದಶರಥನಿಗೆ ಮದುವೆಯ ಕಂಕಣವನ್ನು ಕಟ್ಟುವರು. ಪರಶುರಾಮನು ಇನ್ನೊಂದು ಸಲ ಬರುವೆನು ಎಂದು ಹೊರಟು ಹೋಗುವನು. ಹೀಗೆಯೇ 300 ಸಲ ನಡೆಯಿತು. 300 ಸಲವೂ ಮದುವೆಯ ಕಂಕಣವು ದಶರಥನನ್ನು ಕಾಪಾಡಿತು. ಆ ವೇಳೆಗೆ ಪರಶುರಾಮನ ಕೋಪವೂ ಶಾಂತವಾಯಿತು. ದಶರಥನಿಗೆ ರಾಮನೆಂಬ ಮಗನು ಹುಟ್ಟಿದನು. ಪರಶುರಾಮನು ಶ್ರೀರಾಮನ ಮೇಲೆ ಕೊನೆಯ ಸಲ ಯುದ್ಧಕ್ಕೆ ಬಂದನು. ಆಗ ಅವನಿಗೆ ಸೋಲು ಆಯಿತು. ತನ್ನದೆಲ್ಲವನ್ನೂ ಶ್ರೀರಾಮನಿಗೆ ಒಪ್ಪಿಸಿ ತಾನು ತಪಸ್ಸಿಗೆ ಹೋದನು. ಅದರಿಂದ ಜೊಂಡಿನಂತೆ ಇದ್ದು ಬದುಕಬೇಕು ಎಂದು ನಾನು ಹೇಳಿದೆನು. ಅದನ್ನು ಕೇಳಿದ ವಾಯಸರಾಜನು ಸಂಜೀವಿ ಎಂಬ ಮಂತ್ರಿಯನ್ನು ಏನು ಮಾಡಬೇಕು ಎಂದು ಕೇಳಿದನು. ಆತನು, ದೇವ, ನನಗೆ ಸಂಧಿಯು ಸಮ್ಮತವಿಲ್ಲ. ನೀರು ಕಾದು ಬಿಸಿಯಾಗಿದ್ದರೆ ತಾನೇ ಏನು, ಬೆಂಕಿಯನ್ನು ಆರಿಸುವುದಿಲ್ಲವೇನು? ಅಲ್ಲದೆ ಅರಿಮರ್ದನನು ಕ್ರೂರನು, ಲೋಭಿಯು, ಧರ್ಮ ಇಲ್ಲದವನು. ಸತ್ಯ ಧರ್ಮಗಳು ಇಲ್ಲದವನೊಡನೆ ಸಂಧಿ ಮಾಡಿಕೊಂಡರೂ ಸಂಧಿಯು ಉಳಿಯುವುದೇನು? ಹೀಗೆ ಸತ್ಯ ಧರ್ಮಗಳಿಲ್ಲದ ಕ್ರೂರರನ್ನು ಸುಲಭವಾಗಿ ಗೆಲ್ಲಬಹುದು. ಅಲ್ಲದೆ ಈಗ ನಾವು ಸೋತಿರುವೆವು. ಈಗ ನಾವು ಸಂಧಿಯನ್ನು ಕೋರಿದರೆ ಅವನು ಇನ್ನೂ ಬಿಗಿದುಕೊಳ್ಳುವನು. ಕಾದ ಎಣ್ಣೆಯ ಮೇಲೆ ನೀರು ಚಿಮುಕಿಸಿದಂತೆ ಉರಿದು ಉಪ್ಪಾಗುವನು. ಅದರಿಂದ ಚಿಕ್ಕ ಸಿಂಹವು ದೊಡ್ಡ ಆನೆಯ ಮೇಲೆ ಬೀಳುವಂತೆ ಬಿದ್ದು ಕೊಲ್ಲಬೇಕು. ಅವನು ಬಲಿಷ್ಠನಾದರೆ ಮಾಯೆಯನ್ನಾದರೂ ಮಾಡಬೇಕು. ಹೆಣ್ಣು ವೇಷ ಹಾಕಿಕೊಂಡು ಭೀಮನು ಕೀಚಕನನ್ನು ಕೊಲ್ಲಲಿಲ್ಲವೇ? ಯಮನಂತೆ ಭಯಂಕರನಾದ ಅರಸನನ್ನು ಕಂಡರೆ ಶತ್ರುಗಳು ಹೆದರುವರು. ದಯಾಳುವಾದ ಅರಸನನ್ನು ಶತ್ರುಗಳು ಹುಲ್ಲಿಗಿಂತ ಹಗುರ ಎನ್ನುವರು. ಯಾವ ಅರಸನ ಭೂಮಿಯು ಶತ್ರುಗಳ ರಕ್ತದಿಂದಲೂ ಶತ್ರುಪತ್ನಿಯರ ಕಣ್ಣೀರುಗಳಿಂದಲೂ ನೆನೆಯುವುದಿಲ್ಲವೋ ಅವನು ಬದುಕಿದ್ದರೆ ತಾನೇ ಏನು? ಅದರಿಂದ ವಿಗ್ರಹವೇ ಸರಿ ಎಂಬುದು ನನ್ನ ಅಭಿಮತವು ಎಂದು ಹೇಳಿದನು. ಅರಸನು ಅನುಜೀವಿಯನ್ನು ಕೇಳಿದನು. ಅವನು ಹೇಳಿದನು, ದೇವ, ಅರಿಮರ್ದನನು ದುಷ್ಟನು, ನಮಗಿಂತ ಬಲಾಢ್ಯನು, ಮರ್ಯಾದೆ ಇಲ್ಲದವನು. ಮರ್ಯಾದೆ ಇಲ್ಲದವನೊಡನೆ ಸಂಧಿಯು ಯೋಗ್ಯವಲ್ಲ. ಬಲಾಢ್ಯನೊಡನೆ ವಿಗ್ರಹವು ತಕ್ಕದ್ದಲ್ಲ. ಆದ್ದರಿಂದ ಯಾನ ಎಂದರೆ ನಾವು ಈ ಸ್ಥಳವನ್ನು ಬಿಟ್ಟು ಬೇರೊಂದು ಸ್ಥಳವನ್ನು ಆಶ್ರಯಿಸುವುದೇ ತಕ್ಕದ್ದು. ಯಾನವು 2 ವಿಧವಾಗಿರುವುದು. ಮೊದಲನೆಯದು ಹೆದರಿದವರು ತಮ್ಮನ್ನು ಕಾಪಾಡಿಕೊಳ್ಳಲು ಅವಲಂಬಿಸಿರುವುದು. ಎರಡನೆಯದು ಹಗೆಯವರನ್ನು ಗೆಲ್ಲುವುದಕ್ಕಾಗಿ ಧೀರರು ಆಶ್ರಯಿಸುವುದು. ಮೊದಲನೆಯದು ಪಲಾಯನವು, ಎರಡನೆಯದು ಯಾತ್ರೆಯು. ನಮ್ಮ ಸ್ಥಳವು ಇತರರಿಗೆ ಸಿಕ್ಕದಂತೆ ಭದ್ರಪಡಿಸಿ ಅನಂತರ ನಾವು ಇತರ ಸ್ಥಳಕ್ಕೆ ಹೋಗಿ ಸಮಯ ಕಾದಿದ್ದು ಬಂದು ಶತ್ರುವಿನ ಮೇಲೆ ಬೀಳಬೇಕು. ಟಗರು ಹಿಂದಕ್ಕೆ ಹೋಗುವುದು ಏಕೆ? ಓಡಿ ಬಂದು ಗುದ್ದುವುದಕ್ಕೆ. ಸಿಂಹವು ಮೈಯನ್ನೆಲ್ಲ ಅಡಗಿಸಿಕೊಳ್ಳುವುದೇಕೆ? ಶತ್ರುವಿನ ಮೇಲೆ ಹಾರುವುದಕ್ಕೆ. ಹಾಗೆ ನಾನು ಹೇಳುವ ಈ ಯಾತ್ರೆ ಎಂಬುದು ಶತ್ರುವು ಬಲವಾಗಿದ್ದಾಗ ಆ ದೇಶವನ್ನು ಬಿಟ್ಟು ದೇಶಾಂತರ ಹೋಗಬೇಕು. ಹಾಗಿಲ್ಲದೆ ನಮಗಿಂತ ಬಲವಾಗಿರುವವನ ಮೇಲೆ ಬಿದ್ದರೆ ನಮ್ಮ ಕುಲವೇ ಕ್ಷಯವಾಗುವುದು. ಆಗ ಅರಸನು ಪ್ರಜೀವಿಯನ್ನು ಕೇಳಿದನು. ಅವನು ಹೇಳಿದನು, ದೇವ, ಸಂಧಿ, ವಿಗ್ರಹ, ಯಾನ ಎಂಬ ಈ 3 ನನಗೆ ಹಿಡಿಸವು. ನನಗೆ ಆಸನವೇ ಸರಿ ಎನ್ನಿಸುವುದು. ಆಸನವೆಂದರೆ ಸ್ವಸ್ಥಾನದಲ್ಲಿಯೇ ಇರುವುದು. ಕೇಳಿಲ್ಲವೇ? ನೀರಿನೊಳಿದ್ದ ಮೊಸಳೆಯು ಆನೆಯನಾದರೂ ಹೊಡೆಯುವುದು. ತನ್ನೆಡೆ ಬಿಟ್ಟೊಡೆ ಮೊಸಳೆಯ ನಾಯಿಗಳು ಎಳೆದಾಡುವುವು. ತಿಳಿದವನು ಬಲವಂತರನ್ನು ಸೇರಿಸಿಕೊಂಡು ತನ್ನ ದುರ್ಗದಲ್ಲಿ ಇರಬೇಕು. ಶತ್ರುವಿಗೆ ಹೆದರಿಕೊಂಡು ತನ್ನ ಸ್ಥಾನವನ್ನು ಬಿಟ್ಟವನು ಮತ್ತೆ ಅಲ್ಲಿಗೆ ಬರುವುದಿಲ್ಲ.
ಹಲ್ಲಿಲ್ಲದ ಹಾವು, ಮದವಿಲ್ಲದ ಆನೆ, ಸ್ಥಾನವಿಲ್ಲದ ಅರಸು ಇವರನ್ನು ಯಾರು ಬೇಕಾದರೂ ಆಡಿಸುವರು. ತನ್ನ ಸ್ಥಾನದಲ್ಲಿ ಇರುವ ಒಬ್ಬನು 100 ಜನರೊಡನಾದರೂ ಹೋರಾಡಬಲ್ಲನು. ಆದ್ದರಿಂದ ದುರ್ಗವನ್ನು ಬಲಪಡಿಸಿಕೊಂಡು ಸುಭಟರನ್ನೂ ಬೇಕಾದ ಪದಾರ್ಥಗಳನ್ನೂ ತುಂಬಿಕೊಂಡು ಯಾವಾಗಲೂ ಯುದ್ಧಕ್ಕೆ ಸಿದ್ಧನಾಗಿಯೇ ಇರಬೇಕು. ಬಳ್ಳಿಗಳೇ ಆಗಿರಲಿ, ಒಟ್ಟಿಗಿದ್ದರೆ ಗಾಳಿಯು ಎಷ್ಟೇ ಬಲವಾಗಿದ್ದರೂ ಏನೂ ಮಾಡಲಾರದು. ಮರವು ಒಂದೇ ಒಂದಾದರೆ ಅದೆಷ್ಟೇ ಬಲವಾಗಿದ್ದರೂ ಗಾಳಿಯನ್ನು ತಡೆದು ಬದುಕಲಾರದು. ಅದರಿಂದ ಸ್ಥಾನವನ್ನು ಬಿಡಬಾರದು. ಕೇಳಿಲ್ಲವೇ? ಚಿಕ್ಕದು ಎಂದೆನೆ ಲಕ್ಷಿಸದೆ ಮೂಷಕ ನುಗ್ಗಿತು ಗೂಡಿಂಗೆ, ಮುಳ್ಳನ್ನು ಚುಚ್ಚಲು ಬಲವಾಗಿ ಕೆಳಗುರುಳಿತು ಇಲಿ ಮೃತವಾಗಿ. ಅರಸನು ಅದೆಂತೂ ಎನ್ನಲು ಮಂತ್ರಿಯು ಹೇಳಿದನು. ಜೇನುಗೂಡಿಗೆ ನುಗ್ಗಿದ ಇಲಿಯ ಕಥೆ. ಒಂದಾನೊಂದು ಕೊಳದ ತೀರದಲ್ಲಿ ಒಂದು ಭಾರಿಯ ಸೀಗೆಯ ಮಳೆ ಇತ್ತು. ಅದರಲ್ಲಿ ಜೇನುಗಳು ಒಂದು ಗೂಡು ಕಟ್ಟಿಕೊಂಡು ಸುಖವಾಗಿದ್ದವು. ಆಗಾಗ ಗೂಡಿನಿಂದ ಜೇನುತುಪ್ಪವು ಸೋರುವುದು. ಒಂದು ಇಲಿಯು ಬಂದು ಅದನ್ನು ನೆಕ್ಕಿಕೊಂಡು ಹೋಗುವುದು. ಇಲಿಗೆ ಜೇನುತುಪ್ಪದ ಸವಿ ಹಲ್ಲಿಗೆ ಇಳಿಯಿತು. ಅದು ವಾಸನೆಯನ್ನು ಹಿಡಿದುಕೊಂಡು ಮೆಳೆಯ ಮಧ್ಯವಿದ್ದ ಗೂಡಿಗೆ ಹೋಯಿತು. ಅಲ್ಲಿ ಅಷ್ಟು ಹೊತ್ತು ನಿಂತುಕೊಂಡು ನೋಡಿತು. ಸಣ್ಣ ಸಣ್ಣ ನೊಣಗಳು ಬಂದು ಹೋಗುತ್ತಿರುವುದನ್ನು ಕಂಡು, ಓ ಸರಿ, ಇಲ್ಲಿರುವುದೆಲ್ಲ ಈ ನೊಣಗಳು, ಇವಕ್ಕೆ ನಾನು ಹೆದರಬೇಕೇ ಎಂದು ಗೂಡಿನೊಳಕ್ಕೆ ನುಗ್ಗಿಯೇ ಬಿಟ್ಟಿತು. ಜೇನು ನೊಣಗಳೆಲ್ಲವೂ ಶತ್ರುವು ಬಂದನೆಂದು ಭರ್ರನೆ ಮೇಲಕ್ಕೆ ಎದ್ದವು. ಇಲಿಯು ತನಗೆ ಹೆದರಿಕೊಂಡು ಹೋದವು ಎಂದು ಆನಂದದಿಂದ ಜೇನಿನ ಹೆಕ್ಕೆಗೆ ಬಾಯಿ ಹಾಕಿತು. ಅದು ಒಂದು ಸಲ ಕಚ್ಚಿತೋ ಇಲ್ಲವೋ ಅಷ್ಟರೊಳಗಾಗಿಯೇ ಮತ್ತೆ ನೊಣಗಳೆಲ್ಲ ಹಿಂತಿರುಗಿ ಬಂದು ಅದನ್ನು ಮುಚ್ಚಿದವು. ಮೂತಿಯಿಂದ ಹಿಡಿದು ಬಾಲದವರೆಗೂ ಕಣ್ಣು ಮೂಗು ಕೂಡ ನೋಡದೆ ತಮ್ಮ ಮುಳ್ಳಿನಿಂದ ಚುಚ್ಚಿದವು. ಆ ನೋವು ತಡೆಯಲಾರದೆ ಇಲಿಯು ಒದ್ದಾಡಿ ಅಲ್ಲಿಂದ ಕೆಳಗೆ ಬಿತ್ತು. ಮೇಲಿನಿಂದ ಬೀಳುವಾಗ ಸೀಗೆಯ ಮುಳ್ಳುಗಳೂ ಗೋರಿದವು. ಕೆಳಗೆ ಬೀಳುವುದರಲ್ಲಿಯೇ ಇಲಿಯು ಸತ್ತು ಹೋಗಿತ್ತು. ಅದರಿಂದ ಸ್ಥಾನದಲ್ಲಿ ಇರುವವನನ್ನು ಶತ್ರುಗಳು ಏನೂ ಮಾಡಲಾರರು. ಮೇಘವರ್ಣನು ಚಿರಂಜೀವಿಯನ್ನು ಕರೆದು ಕೇಳಿದನು. ಚಿರಂಜೀವಿಯು ಹೇಳಿದನು, ದೇವ, ನಮಗೆ ಸಂಶ್ರಯವು ಸಮ್ಮತವು. ಸಂಶ್ರಯ ಎಂದರೆ ಸ್ನೇಹಿತರನ್ನು ಕಟ್ಟಿಕೊಳ್ಳುವುದು. ಕೇಳಿಲ್ಲವೇ? ಶಕ್ತನಾದರೂ ಶೂರನಾದರೂ ಒಂಟಿಯಾದರೆ ಸಾಲದು. ಗಾಳಿಯಿಲ್ಲದೆ ಉರಿವ ಬೆಂಕಿಯು ಉರಿದುರಿದು ಆರಿ ಹೋಗುವುದು. ಜೊತೆಯು ಬೇಕೈ ಎಲ್ಲ ಕಾರ್ಯಕ್ಕೂ ಸಂಘವಿಲ್ಲದೆ ಗೆಲ್ಲದು. ಹೊಟ್ಟು ಬಿಟ್ಟರೆ ಕೆಟ್ಟು ಹೋಯಿತು ಭತ್ತ ಬೆಳೆಯದು ನೋಡಿಕೋ. ಅದರಿಂದ ಮಹಾಪಾದವು ಇಲ್ಲಿಯೇ ಇರಬೇಕು. ಬಲವಾದ ಮಿತ್ರನನ್ನು ಸಂಪಾದಿಸಬೇಕು. ಅವನಿಂದ ಅರಿಮರ್ದನಿಗೆ ತಕ್ಕ ಬುದ್ಧಿ ಕಳಿಸಬೇಕು. ಹಾಗಿಲ್ಲದೆ ಸ್ವಾಮಿಯು ಈ ದುರ್ಗವನ್ನು ಬಿಟ್ಟು ಇನ್ನೆಲ್ಲಾದರೂ ಹೋದರೆ ಯಾರೂ ಬಾಯಿ ಮಾತಿನಿಂದಲೂ ಸಹಾಯ ಮಾಡುವುದಿಲ್ಲ. ಕೇಳಿಲ್ಲವೇ? ಗಾಳಿಯು ಗೆಳೆಯನು ಬೆಂಕಿಗೆ ವನಗಳ ಸುಡುವಾಗ, ಗಾಳಿಯ ಸೊಡರನೆ ಕೆಡಿಪುದು ದೀಪವು ಉರಿದಾಗ. ಆದ್ದರಿಂದ ಕೈಲಾಗದವನಲ್ಲಿ ಯಾರಿಗೂ ವಿಶ್ವಾಸವಿರುವುದಿಲ್ಲ. ಟೊಳ್ಳು ಬಿದಿರೇ ಆಗಲಿ ಒಟ್ಟಿಗೆ ಮೆಳೆಯಾಗಿದ್ದರೆ ಕಡಿಯುವುದು ಕಷ್ಟವಾಗುವುದು. ತಾವರೆ ಎಲೆಯ ಮೇಲೆ ನಿಂತ ನೀರು ಮುತ್ತಿನ ಹಾಗೆ ಕಾಣುವಂತೆ ಜೊತೆಗೂಡಿದ್ದವನು ದುರ್ಬಲನಾದರೂ ಶತ್ರುಗಳಿಗೆ ಭಯಂಕರನಾಗುವನು. ಆದ್ದರಿಂದ ಸಂಶ್ರಯವೇ ಸರಿ. ಅನಂತರ ಮೇಘವರ್ಣನು ಮುದುಕನೂ ತನ್ನ ತಂದೆಗೂ ಮಂತ್ರಿಯಾಗಿದ್ದವನೂ ಸಕಲ ನೀತಿಶಾಸ್ತ್ರಗಳನ್ನು ಬಲ್ಲವನೂ ಆದ ಸ್ಥಿರಜೀವಿಯನ್ನು ನಮಸ್ಕರಿಸಿ ಕೇಳಿದನು. ತಾತ, ನೀನು ಇದ್ದರೂ ನಿನ್ನನ್ನು ಬಿಟ್ಟು ಇವರನ್ನೆಲ್ಲ ಕೇಳಿದ್ದು ಪರೀಕ್ಷಾರ್ಥವಾಗಿ. ಇವರು ಹೇಳಿರುವುದನ್ನೆಲ್ಲ ಕೇಳಿದೆ. ಇನ್ನು ಏನು ಮಾಡಬೇಕು ಎಂಬುದನ್ನು ಹೇಳು, ನಮಗೆ ಉಪದೇಶ ಮಾಡು ಎಂದನು. ಸ್ಥಿರಜೀವಿಯು ಹೇಳಿದನು, ವತ್ಸ, ಈ ನಿನ್ನ ಸಚಿವರೆಲ್ಲರೂ ನೀತಿಶಾಸ್ತ್ರವನ್ನು ಹಿಡಿದೇ ಮಾತನಾಡಿದ್ದಾರೆ. ಅವರು ಹೇಳುವುದೂ ಆಯಾ ಕಾಲಕ್ಕೆ ತಕ್ಕಂತಿದೆ. ಆದರೂ ಈಗ ಮಾಡಬೇಕಾದದ್ದು ದ್ವೈತೀಭಾವವು. ದ್ವೈತೀಭಾವ ಎಂದರೆ ಮೋಸ. ಸಂಧಿ ವಿಗ್ರಹಗಳೆರಡನ್ನೂ ನಚ್ಚಬಾರದು. ಶತ್ರುವು ಬಲವಾಗಿರುವಾಗ ಮೋಸ ಮಾಡಿಯೇ ಗೆಲ್ಲಬೇಕು. ಶತ್ರುವಿಗೆ ನಂಬಿಕೆ ಹುಟ್ಟಿಸಬೇಕು. ನಾವು ನಂಬದಿರಬೇಕು. ಅವರಿಗೆ ಲೋಭವನ್ನು ಹುಟ್ಟಿಸಬೇಕು. ಹೀಗಾದರೆ ಶತ್ರುವನ್ನು ಹಾದಿ ಹಿಡಿಸಬಹುದು. ವೈದ್ಯರು ಬೆಲ್ಲವನ್ನು ತಿನ್ನಿಸಿ ಶ್ಲೇಷ್ಮವನ್ನು ಬೆಳೆಸಿ ಅನಂತರ ಅದನ್ನು ಕತ್ತರಿಸುವಂತೆ ಕಿತ್ತೆಸೆಯಬಹುದಾದ ಶತ್ರುವನ್ನು ಬಲ್ಲವರು ಕೆಲವು ಕಾಲ ಬೆಳೆಸುವರು. ಏಕಭಾವವು
ಆತ್ಮಜ್ಞಾನ ಸಂಪನ್ನರಾದ ಯತಿಗಳೇ ಮಾತ್ರವೇ ಹೊರತು ಮಿಕ್ಕವರಿಗಲ್ಲ. ಅದರಲ್ಲಿಯೂ ಅರಸುಗಳಿಗೆ ಅನೇಕ ಭಾವವೇ ಹೊರತು ಏಕಭಾವವೂ ಕೂಡದು. ಈ ದ್ವೈಧೀ ಭಾವವನ್ನು ಆಶ್ರಯಿಸಿ ನೀನು ಸ್ವಸ್ಥಾನದಲ್ಲಿಯೇ ಇರಬೇಕು. ಲೋಭವನ್ನು ಹುಟ್ಟಿಸಿ ಅದರ ಮರ್ಮವನ್ನು ತಿಳಿದು ಸಾಧಿಸಲು ಶಕ್ತನಾಗುವೆ. ಮೇಘವರ್ಣನು, ತಾತ, ಆ ಶತ್ರುವು ಎಲ್ಲಿರುವನೆಂಬುದೇ ತಿಳಿಯದಲ್ಲ. ಹಾಗಿರಲು ಅವನ ಮರ್ಮವನ್ನು ಎಂತು ತಿಳಿಯುವುದು ಎಂದು ಕೇಳಿದನು. ಸ್ಥಿರಜೀವಿಯು ಹೇಳಿದನು, ವತ್ಸ, ಅವನು ಎಲ್ಲಿರುವನು, ಅವನ ಮರ್ಮವೇನು ಎನ್ನುವುದನ್ನು ಗೂಢಚಾರರು ತಿಳಿದು ಬರುವರು. ಕೇಳಿಲ್ಲವೇ? ಗೋವು ತಿಳಿಯುವುದು ಗಂಧದಿಂ, ಪಾರ್ವ ತಿಳಿವನು ಶಾಸ್ತ್ರದಿಂ, ಅರಸು ತಿಳಿವನು ದೂತರಿಂ, ನರರು ತಿಳಿವರು ಕಣ್ಗಳಿಂ. ತನ್ನವರಲ್ಲಿಯೂ ಶತ್ರುಗಳಲ್ಲಿಯೂ ಇರುವ ಮರ್ಮಗಳನ್ನು ಚಾರರನ್ನು ಬಿಟ್ಟು ಅರಿಯುತ್ತಿರುವ ಅರಸನು ಎಂದಿಗೂ ದುರ್ಗತಿಯನ್ನು ಹೊಂದುವುದಿಲ್ಲ. ವೈದ್ಯ, ಜೋಯಿಸ, ವಿದ್ವಾಂಸರು ನಮ್ಮಲ್ಲಿ ಇರುವವರು ಮರ್ಮಗಳನ್ನು ಭೇದಿಸುವರು. ಹಾವಾಡಿಗ, ಹುಚ್ಚರು ಶತ್ರುಗಳ ಮರ್ಮವನ್ನು ಭೇದಿಸುವರು. ಆಗ ಮೇಘವರ್ಣನು ಸ್ಥಿರಜೀವಿಯನ್ನು ಕುರಿತು, ತಾತ, ನಮಗೂ ಈ ಗೂಗೆಗಳಿಗೂ ಇಷ್ಟು ಬಲವಾದ ವೈರವು ಹುಟ್ಟುವುದಕ್ಕೆ ಕಾರಣವೇನು ಎಂದು ಕೇಳಿದನು. ಅದಕ್ಕೆ ಮಂತ್ರಿಯು ಹೇಳಿದನು, ವೈರವು ಬಂದ ಕಥೆ. ಹಿಂದೆ ಹಂಸ, ಗಿಣಿ, ಕೊಕ್ಕರೆ, ಕೋಗಿಲೆ, ಗೂಗೆ, ನವಿಲು, ಪಾರಿವಾಳ ಮೊದಲಾದ ಹಕ್ಕಿಗಳೆಲ್ಲವೂ ಒಂದು ಕಡೆ ಸಭೆ ಸೇರಿ ಯೋಚಿಸಿದವು. ನಮಗೆ ಗರುಡನು ಅರಸನಾಗಿರುವನು. ಆತನೋ ವಿಷ್ಣುವಿಗೆ ಪರಮಭಕ್ತನು. ನಮ್ಮನ್ನು ಕುರಿತು ಅವನು ಯೋಚಿಸುವುದೂ ಇಲ್ಲ. ಹೀಗೆ ಕೇವಲ ಹೆಸರಿಗೆ ಮಾತ್ರ ಸ್ವಾಮಿಯಾಗಿರುವ ಅರಸನಿಂದ ನಮಗೇನು ಪ್ರಯೋಜನ? ದಿನದಿನವೂ ನಮ್ಮನ್ನು ಮನುಷ್ಯರು ಸಾವಿರಾರಾಗಿ ಕೊಲ್ಲುತ್ತಿದ್ದರೂ ಆತನು ಏನಾದರೂ ಮಾಡಿದ್ದಾನೆಯೇ? ಕೇಳಿಲ್ಲವೇ? ಓದು ಹೇಳದ ಗುರುವು, ಮಂತ್ರ ಬರದ ಅರ್ಚಕನು, ರಕ್ಷೆ ನೀಡುವ ನೃಪನು, ನಲವ ನುಡಿಯದ ಭಾರ್ಯೆ, ಮುರಿದ ನಾವೆಯ ತೆರದೊಳ್ ಇವರ ಬಿಡಬೇಕು. ಅದರಿಂದ ನಮ್ಮ ಕಷ್ಟ ಸುಖಗಳನ್ನು ನೋಡುವ ರಾಜನೊಬ್ಬನನ್ನು ಮಾಡಿಕೊಳ್ಳೋಣ ಎಂದು ಚಿಂತಿಸಿ ನೋಡುವುದಕ್ಕೆ ಚೆನ್ನಾಗಿದ್ದಾನೆಂದು ಗೂಗೆಯನ್ನು ಅರಸನಾಗಿ ಆರಿಸಿಕೊಂಡರು. ಅರಸುತನದ ಅಭಿಷೇಕಕ್ಕಾಗಿ ಬೇಕಾದ ಪದಾರ್ಥಗಳೆಲ್ಲವೂ ಸಿದ್ಧವಾದವು. ಸಿಂಹಾಸನವನ್ನು ಹಾಕಿ ಅದರ ಮೇಲೆ ಹುಲಿಯ ಚರ್ಮವನ್ನು ಹಾಸಿ ಮಂತ್ರಗಳನ್ನು ಹಾಡುಗಳನ್ನು ಹೇಳುತ್ತಿರುವ ವೇಳೆಯಲ್ಲಿ ಒಂದು ಕಾಗೆಯು ಎಲ್ಲಿಂದಲೋ ಬಂತು. ಇದೇನೋ ಪಕ್ಷಿಕುಲವೆಲ್ಲ ಇಲ್ಲಿ ಸೇರಿದೆ, ಏನೋ ದೊಡ್ಡ ಉತ್ಸವ ನಡೆಯುತ್ತಿದೆ ಎಂದುಕೊಂಡಿತು. ಪಕ್ಷಿಗಳೂ ಆ ಕಾಗೆಯನ್ನು ನೋಡಿ, ಪ್ರಾಣಿಗಳಲ್ಲಿ ನರಿಯು ಹೇಗೋ ಹಕ್ಕಿಗಳಲ್ಲಿ ಈ ಕಾಗೆಯು ಹಾಗೆ ಬುದ್ಧಿವಂತನು, ಇದನ್ನೂ ಕೇಳಬೇಕಾಗಿತ್ತು ಎಂದುಕೊಂಡವು. ಆ ವೇಳೆಗೆ ಕಾಗೆಯು, ಇದೇನಿದು ಎಂದು ಕೇಳಿತು. ಅವು, ನಮಗೆ ರಾಜನಿಲ್ಲ, ಅದರಿಂದ ಒಬ್ಬ ರಾಜನನ್ನು ಆರಿಸುತ್ತಿದ್ದೇವೆ. ಈ ಗೂಗೆಯನ್ನು ಅರಸನನ್ನು ಮಾಡಬೇಕೆಂದು ಇದ್ದೇವೆ. ನೀನೇನು ಹೇಳುವೆ ಎಂದವು. ಕಾಗೆಯು ನಕ್ಕು, ನವಿಲು, ಹಂಸ ಮೊದಲಾದ ಬೇಕಾದ ಹಕ್ಕಿಗಳೆಲ್ಲ ಇರುವಾಗ ಈ ಹಗಲು ಗುರುಡನಿಗೆ ಅರಸುತನವೇ? ಈ ಸೊಟ್ಟ ಮೂರ್ತಿಗೆ ಸಿಂಹಾಸನವೇ? ಚೆನ್ನಾಯಿತು, ನಾನು ಒಪ್ಪುವುದಿಲ್ಲ. ಕೇಳಿಲ್ಲವೇ? ಅರಸು ಕೀಳನಾದರೆ ಧರ್ಮ ಮರೆತು ಹೋಹುದು, ಧರಣಿ ಬೆಳೆಯದು ನರರಗೋಳು ಬೆಳೆಯುವುದು. ಅಲ್ಲದೆ ಒಬ್ಬ ರಾಜನಿರುವಾಗ ಇನ್ನೊಬ್ಬ ರಾಜನನ್ನು ಮಾಡುವುದು ಎಂದರೇನು? ಆಕಾಶಕ್ಕೆ ಒಬ್ಬ ಸೂರ್ಯ ಎನ್ನುವ ಹಾಗೆ ಪ್ರಜೆಗಳಿಗೆ ಒಬ್ಬನೇ ರಾಜ. ಅಲ್ಲದೆ ಗರುಡನು ಸಾಮಾನ್ಯನೇ? ಕೇಳಿಲ್ಲವೇ? ಮಹಿಮರ ಹೆಸರಿಂದಲೇ ಸಿದ್ಧಿಯಹುದು, ಚಂದ್ರಮನ ಹೆಸರೆತ್ತಿ ಬದುಕಿಯುವುದವು ಮೊಲಗಳು. ಆ ಹಕ್ಕಿಗಳು ಅದು ಹೇಗೆ ಎಂದು ಕೇಳಲು ಕಾಗೆಯು ಹೇಳಿತು. ಚತುರ್ದಂತನ ಕಥೆ. ಒಂದಾನೊಂದು ಕಾಡಿನಲ್ಲಿ ಚತುರ್ದಂತನೆಂಬ ಮಹಾಗಜವಿತ್ತು. ಅದು ಒಂದು ಹಿಂಡಿಗೆ ಸಲಗವಾಗಿ ಸುಖವಾಗಿತ್ತು. ಆ ಆನೆಯ ಕಾಡಿನಲ್ಲಿ ಒಂದು ಸಲ ದೊಡ್ಡ ಅನಾವೃಷ್ಟಿಯು ಬಂದು ಮಳೆ ಬೆಳೆಗಳು ಇಲ್ಲದೆ ಹೋದವು. ಕೆರೆಗಳು, ಮಡುಗಳು, ಸರೋವರಗಳು ಒಣಗಿ ಹೋದವು. ಆಗ ಆನೆಗಳೆಲ್ಲ ಆ ಸಲಗನನ್ನು ಕುರಿತು, ದೇವಾ, ಮರಿಗಳೆಲ್ಲ ಬಾಯಾರಿಕೆಯಿಂದ ಸಾಯುವಂತಾಗಿವೆ, ಕೆಲವು ಸತ್ತೂ ಹೋಗಿವೆ. ಅದರಿಂದ ಎಲ್ಲಾದರೂ ನೀರಿರುವ ಕಡೆಯನ್ನು ನೋಡಬೇಕು, ಸದ್ಯಕ್ಕೆ ನೀರು ಕುಡಿದು ಬದುಕೋಣ ಎಂದವು. ಆಗ ಆನೆಯು ಹಾಗೇ ನಿಂತುಕೊಂಡು ಬಹುವಾಗಿ ಯೋಚನೆ ಮಾಡಿ ಕೊನೆಗೆ ಹೇಳಿತು, ಜನಗಳು ಹೋಗುವುದಕ್ಕೆ ಆಗದಿರುವ ಕಡೆಯಲ್ಲಿ ಒಂದು ದೊಡ್ಡ ಮಡುವಿದೆ.
ಅದು ಯಾವಾಗಲೂ ಪಾತಾಳ ಗಂಗಾ ಜಲದಿಂದ ಪೂರ್ಣವಾಗಿಯೇ ಇರುತ್ತದೆ. ಅಲ್ಲಿಗೆ ಹೋಗೋಣ ಎಂದು ಹೇಳಿ ಆನೆಗಳ ಹಿಂಡನ್ನು ಕರೆದುಕೊಂಡು 5 ರಾತ್ರಿಗಳು ನಡೆದು ಅಲ್ಲಿಗೆ ಹೋಯಿತು. ಆನೆಗಳು ಅಲ್ಲಿ ಬೆಳಗಿನಿಂದ ಸಂಜೆಯವರೆಗೂ ತಮಗೆ ಮನಬಂದಂತೆ ನೀರಿನಲ್ಲಿ ಆಡುತ್ತಿದ್ದು ಹೋದವು. ಆ ಸರೋವರದ ಸುತ್ತಲೂ ಮೊಲಗಳು ಮನೆ ಮಾಡಿಕೊಂಡಿದ್ದವು. ಆ ಆನೆಗಳು ಬಂದು ಹೋಗುವಾಗ ಅವುಗಳ ಕಾಲಿಗೆ ಸಿಕ್ಕ ಎಷ್ಟೋ ಮೊಲಗಳು ಹತವಾದವು. ಮೊಲದ ಬಿಲಗಳಂತೂ ಹೇಳಲು ಹೆಸರಿಲ್ಲದೆ ಹೋದವು. ಅವುಗಳಿಗೆ ಸಿಕ್ಕಿ ಬದುಕಿಕೊಂಡರೂ ಅಂಗಭಂಗವನ್ನು ಹೊಂದಿ ಸತ್ತಂತೆ ಆದವು. ಅವೆಷ್ಟೋ ಹೀಗೆ ಆಗಲು ಕೊನೆಗೆ ಅವುಗಳೆಲ್ಲ ಆನೆಗಳು ಹೋದ ಮೇಲೆ ಸಭೆ ಮಾಡಿದವು. ಹೀಗಾದರೆ ನಾವು ಬದುಕುವಂತಿಲ್ಲ. ಆ ಆನೆಗಳ ಹಿಂಡು ದಿನವೂ ಬರುವುದು. ಅದಕ್ಕೆ ಇನ್ನೆಲ್ಲೂ ನೀರಿಲ್ಲ. ಅವು ಒಂದು ಸಲ ಬಂದು ಹೋದರೇನೇ ನಮಗೆ ಇಷ್ಟು ಅವಸ್ಥೆ ಎಂದ ಮೇಲೆ ದಿನದಿನವೂ ಬಂದರೆ ನಮ್ಮ ಗತಿಯೇನು? ನಾವು ಉಳಿಯುವಂತೆಯೇ ಇಲ್ಲ. ಕೇಳಿಲ್ಲವೇ? ಮುಟ್ಟಿ ಮುಟ್ಟುತ್ತಲೇ ಕೊಲ್ಲುವುದು ಆನೆ, ಮೂಸಿ ಮೂಸುತ್ತಲೇ ಕೊಲ್ಲುವುದು ಹಾವು, ನಗುತ ನಗುತ್ತಲೇ ಕೊಲ್ಲುವನು ಅರಸು, ಮಾನ ತೋರುತ್ತಲೇ ಕೊಲ್ಲುವನು ದುಷ್ಟ. ಅದರಿಂದ ಏನಾದರೊಂದು ಉಪಾಯ ಮಾಡಲೇಬೇಕು ಎಂದು ಎಲ್ಲರೂ ಏಕಕಂಠದಿಂದ ಹೇಳಿದವು. ಒಂದು ಹೇಳಿತು, ಈ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗೋಣ. ಮನುವು ವ್ಯಾಸನು ಹೇಳಿಲ್ಲವೇ? ಕುಲಕ್ಕಾಗಿ ಬಿಡುವುದು ಒಬ್ಬನನು, ಕುಲವನೇ ಬಿಡು ಗ್ರಾಮಕ್ಕಾಗಿ, ಗ್ರಾಮವನ್ನು ಬಿಡು ದೇಶಕ್ಕಾಗಿ, ಧರೆಯ ಬಿಡಬೇಕು ತನಗಾಗಿ, ಕ್ಷೇಮವನ್ನು ತಪ್ಪದೆಯೇ ಕೊಟ್ಟು ಸಸ್ಯಗಳ ಚೆನ್ನಾಗಿ ಬೆಳೆವ, ಪಶುವೃದ್ಧಿಗೈವ ಭೂಮಿಯನ್ನು ನೃಪತಿ ಬಿಡಬೇಕು ತನಗಾಗಿ, ಆಪದಕ್ಕೆ ಧನವ ನೀಡಬೇಕು, ಧನವ ಬಿಡಬೇಕು ರತಿಗಾಗಿ, ಧನವನಾಗಲಿ ಸತಿಯನಾಗಲಿ ಸತತ ಬಿಡಬೇಕು ತನಗಾಗಿ. ಇನ್ನು ಕೆಲವರು ಹೇಳಿದರು, ಉಂಟೆ ತಾತ ಮುತ್ತಾತರಿಂದ ಇದ್ದುಕೊಂಡಿರುವ ಈ ಸ್ಥಾನವನ್ನು ಥಟ್ಟನೆ ಬಿಡುವುದು ಎಂದರೆ ಹೇಗೆ? ಆ ಆನೆಗಳು ಮತ್ತೆ ಬರುವುದಕ್ಕಿಂತ ಮುಂಚೆಯೇ ಅವುಗಳನ್ನು ಹೆದರಿಸುವುದಕ್ಕೆ ಏನಾದರೂ ಒಂದು ಉಪಾಯವನ್ನು ಮಾಡಿ ಕೇಳಿಲ್ಲವೇ? ವಿಷವಿಲ್ಲದಿದ್ದರೂ ಹಾವು ಹೆಡೆ ಎತ್ತಬೇಕು, ವಿಷವಿರಲಿ ಇಲ್ಲದಿರಲಿ ಹೆಡೆ ನೋಡೆ ಭೀತಿಯಹುದು. ಮಿಕ್ಕವರು ಅದಕ್ಕೆ ಒಪ್ಪಿದರು. ಒಂದು ಉಪಾಯವನ್ನು ಒಬ್ಬರು ಹೇಳಿದರು. ಅವರನ್ನು ಹೆದರಿಸುವುದಕ್ಕೆ ಒಂದು ಉಪಾಯವಿದೆ. ನಮ್ಮ ರಾಜನಾದ ವಿಜಯದತ್ತ ಎಂಬುವನು ಚಂದ್ರಮಂಡಲದಲ್ಲಿ ಇದ್ದಾನೆ. ಅವನು ಕಳುಹಿಸಿದನೆಂದು ಒಬ್ಬ ದೂತನನ್ನು ಈ ಸಲಗನ ಹತ್ತಿರಕ್ಕೆ ಕಳುಹಿಸೋಣ. ಆ ದೂತನು ಚಂದ್ರನು ನೀವು ಇಲ್ಲಿಗೆ ಬರುವುದನ್ನು ನಿಷೇಧಿಸಿದ್ದಾನೆ ಎಂದು ಹೇಳಲಿ. ಆಗ ಚಂದ್ರನು ಬೇಡವನೆಂದು ಹೆದರಿ ಅವು ನಿಂತು ಹೋಗುವವು. ಇತರರು ಹೇಳಿದರು, ಉಪಾಯವೇನೋ ಚೆನ್ನಾಗಿದೆ. ನಮ್ಮ ಲಂಬಕರ್ಣನು ದೂತನಾಗಿ ಹೋಗಲಿ. ಅವನು ರಚನೆಯಾಗಿ ಮಾತು ಆಡಬಲ್ಲವನು, ದೂತನು ಏನು ಮಾಡಬೇಕೆಂದು ಅರಿತವನು ಎಂದರು. ಅಂತೆಯೇ ಲಂಬಕರ್ಣನು ಚಂದ್ರದೂತನಾಗಿ ಹೋಗುವುದು ಎಂದಾಯಿತು. ಲಂಬಕರ್ಣನು ಆನೆಗಳ ಹಿಂಡು ಬರುವ ಮಾರ್ಗದಲ್ಲಿ ಎತ್ತರವಾದ ಬಂಡೆಯ ಮೇಲೆ ಕುಳಿತು ಆ ಸಲಗನನ್ನು ಮಾತನಾಡಿಸಿದನು. ಎಲೈ ದುಷ್ಟಗಜ, ಏನೂ ಲಕ್ಷ್ಯವಿಲ್ಲದೆ ಕೊಂಚವೂ ಹೆದರಿಕೆ ಇಲ್ಲದೆ ಚಂದ್ರನ ಸರೋವರಕ್ಕೆ ಬರುತ್ತಿದ್ದೀಯೇ? ನೀನು ಬರಕೂಡದು, ಹಿಂದಿರುಗಿ ಹೋಗು ಎಂದುದನ್ನು ಕೇಳಿ ಆನೆಯು ಆಶ್ಚರ್ಯಪಟ್ಟು, ಅಯ್ಯ, ನೀನು ಯಾರು ಎಂದಿತು. ಅದಕ್ಕೆ ಆ ಮೊಲವು, ನಾನು ಚಂದ್ರಮಂಡಲದಲ್ಲಿರುವ ಲಂಬಕರ್ಣನು. ಭಗವಾನ್ ಚಂದ್ರನು ನಿನ್ನ ಬಳಿಗೆ ಅಟ್ಟಿದ ದೂತನು ಎಂದಿತು. ಆನೆಯು, ಭಗವಾನ್ ಚಂದ್ರನು ಏನು ಅಪ್ಪಣೆ ಮಾಡಿರುವನೋ ಹೇಳು ಎನ್ನಲು ಮೊಲವು, ಹಿಂದಿನ ದಿವಸ ನೀನು ನಿನ್ನ ಹಿಂಡಿನೊಡನೆ ಇಲ್ಲಿಗೆ ಬಂದಾಗ ಎಷ್ಟು ಸಾವಿರ ಮೊಲಗಳಿಗೆ ಕೇಡಾಯಿತು ಬಲ್ಲೆಯಾ? ಮೊಲಗಳು ನಮ್ಮವರೆಂಬುದನ್ನು ಕಾಣೆಯಾ? ಆದ್ದರಿಂದ ಬದುಕಬೇಕೆಂದಿದ್ದರೆ ಹಿಂತಿರುಗು, ಇನ್ನು ಇಲ್ಲಿಗೆ ಬರಬೇಡ ಎಂದು ಭಗವಾನ್ ಚಂದ್ರನ ಅಪ್ಪಣೆಯಾಗಿರುವುದು. ಈಗ ಚಂದ್ರನೂ ತನ್ನ ಕಡೆಯವರ ದುಃಖವನ್ನು ವಿಚಾರಿಸಲು ಈ ಸರೋವರಕ್ಕೆ ಬಂದಿರುವನು, ನೋಡು ಎಂದು ನೀರಿನಲ್ಲಿ ಪ್ರತಿಬಿಂಬಿಸಿದ್ದ ಚಂದ್ರನ ಬಿಂಬವನ್ನು ತೋರಿಸಿತು. ಆನೆಯು ನೀರಿನಲ್ಲಿರುವ ಚಂದ್ರನ ಬಿಂಬವನ್ನು ನೋಡಿತು. ಅದು ಅಲೆಗಳಿಗೆ ಸಿಕ್ಕಿ ಕುಣಿಯುತ್ತಿರಲು ಆನೆಗೆ ಚಂದ್ರನು ಕೋಪಗೊಂಡು ಹಾರಾಡುತ್ತಿರುವನು ಎನಿಸಿತು. ಆ ಬಿಂಬಕ್ಕೆ ಕೈಮುಗಿದು, ದೇವ, ಅಪರಾಧವನ್ನು ಮನ್ನಿಸು, ಇನ್ನು ಇತ್ತ ಕಡೆ ಬರುವುದಿಲ್ಲ ಎಂದು ತನ್ನವರನ್ನು ಕರೆದುಕೊಂಡು ಹೊರಟು ಹೋಯಿತು. ಮೊಲಗಳು ಸುಖವಾಗಿದ್ದವು. ಆದ್ದರಿಂದ ನಾನು ಚಂದ್ರವನ ಹೆಸರೆತ್ತಿ ಬದುಕಿದವು ಮೊಲಗಳು ಎಂದು ಹೇಳಿದುದು. ಹಾಗಿಲ್ಲದೆ ಕೀಳಾದವನನ್ನು ಕಟ್ಟಿಕೊಂಡರೆ ಆದೀತೆ? ಕೇಳಿಲ್ಲವೇ? ಮೊಲವು ಹಕ್ಕಿಯು ಕಾದಿದವು, ನ್ಯಾಯ ಕೇಳಲು ಹೋದವು, ಬೆಕ್ಕು ಹೇಳಿತು ನ್ಯಾಯವ, ತಿಂದು ಬಿಟ್ಟು
ಹುಟ್ಟಿತು ಇಬ್ಬರ. ಹಕ್ಕಿಗಳು ಅದು ಹೇಗೆ ಎಂದು ಕೇಳಿದವು. ಕಾಗೆಯು ಹೇಳಿತು, ನಾನು ಹಿಂದೆ ಒಂದು ಮರದಲ್ಲಿ ವಾಸವಾಗಿದ್ದೆನು. ಅದೇ ಮರದಲ್ಲಿ ಕೆಳಗೆ ಒಂದು ಗುಬ್ಬಿಯು ಒಂದು ಪೊಟರೆಯಲ್ಲಿ ಇತ್ತು. ನಾವಿಬ್ಬರೂ ಆಗಾಗ ಅಷ್ಟು ಹೊತ್ತು ಸೇರುವೆವು. ದೇವರ್ಷಿ ಬ್ರಹ್ಮರ್ಷಿಗಳ ಪುರಾಣ ಕಥೆಗಳನ್ನೂ ನಾವು ಹೋಗಿ ಬಂದ ಕಡೆಯಲ್ಲಿ ಕಂಡ ಚಿತ್ರ ವಿಚಿತ್ರಗಳನ್ನೂ ಹೇಳಿಕೊಳ್ಳುತ್ತಾ ವಿನೋದವಾಗಿ ಅಷ್ಟು ಹೊತ್ತು ಕಳೆಯುವೆವು. ಹೀಗೆ ಇರಲು ಒಂದು ದಿನ ಆ ಗುಬ್ಬಿಯು ಸ್ನೇಹಿತನೊಡನೆ ಭತ್ತವು ಕಳಿತಿದ್ದ ಇನ್ನೊಂದು ಗ್ರಾಮಕ್ಕೆ ಹೋಯಿತು. ಅಲ್ಲಿ ಕೆಲವು ದಿನವಿದ್ದು ಹಿಂತಿರುಗಿ ಬರುವ ವೇಳೆಗೆ ಆ ಗುಬ್ಬಿ ಇದ್ದ ಪೊಟರೆಗೆ ಒಂದು ಮೊಲವು ಬಂದು ಸೇರಿಕೊಂಡಿತ್ತು. ನಾನು ಎಷ್ಟು ದಿನವಾದರೂ ಈ ಗುಬ್ಬಿಯು ಬರಲಿಲ್ಲ, ಪಾಪ ಏನಾಯಿತೋ ಎಂದು ವ್ಯಥೆಪಡುತ್ತಾ ಅದನ್ನು ಅಲ್ಲಿಂದ ಓಡಿಸಲಿಲ್ಲ. ಕೆಲವು ದಿನವಾದ ಮೇಲೆ ಭತ್ತವನ್ನು ಚೆನ್ನಾಗಿ ತಿಂದು ಕೊಬ್ಬಿದ ಗುಬ್ಬಿಯು ಹಿಂತಿರುಗಿ ಬಂತು. ಕೇಳಿಲ್ಲವೇ, ಸ್ವರ್ಗಕ್ಕೆ ಹೋದರೂ ಸುಖವಿಲ್ಲ, ಒಗ್ಗಿದ ಮನೆ ಬಿಟ್ಟಿನ್ನಿಲ್ಲ. ಅದು ಬಂದು ಪೊಟರೆಯಲ್ಲಿರುವ ಮೊಲವನ್ನು ನೋಡಿ, ಎಲೈ ಮೊಲವೇ, ನೀನು ಮಾಡಿರುವುದು ಸರಿಯಲ್ಲ, ನನ್ನ ಮನೆಗೆ ನುಗ್ಗಿರುವುದು ನ್ಯಾಯವಲ್ಲ, ಬಿಟ್ಟು ಹೋಗು ಎಂದಿತು. ಮೊಲವು, ಈ ಮನೆಯು ನಿನ್ನದಲ್ಲ, ಬಾವಿ, ಕೊಳ, ಗುಡಿ ಮೊದಲಾದವುಗಳಲ್ಲಿ ಯಾರು ಇದ್ದರೆ ಅವು ಅವರವು. ಮನುಷ್ಯರಾದರೆ 10 ವರ್ಷ ಇದ್ದರೆ ಆ ಸ್ಥಳವು ಅವರದಾಗುವುದು. ಮೃಗಗಳಿಗೂ ಪಕ್ಷಿಗಳಿಗೂ ಯಾರು ಎಲ್ಲಿ ಇದ್ದರೆ ಆಯಾ ಸ್ಥಾನವು ಅವರವರದು. ಅದರಿಂದ ಇದು ನನ್ನದೇ, ನಿನ್ನದಲ್ಲ ಎಂದಿತು. ನೀನು ಧರ್ಮಶಾಸ್ತ್ರವನ್ನು ಹೇಳುವುದಾದರೆ ಬಲ್ಲವರ ಹತ್ತಿರ ಹೋಗೋಣ ಬಾ, ಅವರು ಹೇಳಿದಂತೆ ಇಬ್ಬರು ಕೇಳೋಣ ಎಂದು ಗುಬ್ಬಿಯು ಹೇಳಿತು. ಅದೂ ಸರಿಯೆಂದು ಒಪ್ಪಿಕೊಂಡಿತು. ಇಬ್ಬರೂ ನ್ಯಾಯವನ್ನು ಹುಡುಕಿಕೊಂಡು ಹೊರಟರು. ನಾನೂ ಇದು ಏನಾಗುವುದೋ ನೋಡೋಣ ಎಂದು ಹಿಂದೆಯೇ ಹೋದೆನು. ಇಷ್ಟರಲ್ಲಿ ಇವರಿಬ್ಬರ ಜಗಳವನ್ನು ಕೇಳಿದ ಒಂದು ಕಾಡು ಬೆಕ್ಕು ದಾರಿಯಲ್ಲಿ ದರ್ಭೆಯನ್ನು ಕೈಯಲ್ಲಿ ಹಿಡಿದುಕೊಂಡು, ಕಣ್ಣು ಮುಚ್ಚಿಕೊಂಡು, ಕೈಗಳನ್ನೆತ್ತಿಕೊಂಡು, ಕಾಲು ಅರ್ಧ ಊರಿ ನಿಂತು ಸೂರ್ಯನನ್ನು ನೋಡುತ್ತಾ ಧರ್ಮೋಪದೇಶವನ್ನು ಆರಂಭಿಸಿತು. ಈ ಸಂಸಾರವೆಂಬುದು ಅಸಾರವು. ಪ್ರಾಣಗಳು ಯಾವ ಕ್ಷಣದಲ್ಲಿ ಹಾರಿ ಹೋಗುವವೋ ಯಾರೂ ತಿಳಿಯರು. ನೆಂಟರಿಷ್ಟರು ಸೇರುವುದೆಲ್ಲ ಕನಸಿನಂತೆ, ಮನೆ ಮಠ ಇವುಗಳೆಲ್ಲ ಇಂದ್ರಜಾಲದಂತೆ. ಅದರಿಂದ ಧರ್ಮವನ್ನು ಹಿಡಿಯಿರಿ. ಬೇರೆ ಗತಿಯಿಲ್ಲ. ಕೇಳಿಲ್ಲವೇ, ದೇಹ ನಿತ್ಯವಲ್ಲ, ವಿಭವವು ಶಾಶ್ವತವಲ್ಲ, ಮರಣ ಬೆನ್ನ ಹಿಂದಿದೆ, ಮಾಡಿರಿ ಧರ್ಮ, ಧರ್ಮವ ಬಿಟ್ಟವ ಬದುಕಿದರೇನಂತೆ, ಕಮಾರನಂಗಡಿ ತಿದಿಯಂತೆ ಉಸಿರಾಡಿ, ಹೂವಿಗಿಂತಲೂ ಹಣ್ಣು, ಮೊಸರಿಗಿಂತಲೂ ತುಪ್ಪ, ಹಿಂಡಿಗಿಂತಲೂ ಎಣ್ಣೆ, ಮಿಗಿಲು ಭೋಗಕ್ಕೆ ಧರ್ಮ, ನುಡಿಯೊಂದರಲ್ಲಿಯೇ ಹೇಳುವೆ ಧರ್ಮವ, ಉಪಕಾರವೇ ಪುಣ್ಯ, ಹಿಂಸೆಯೇ ಪಾಪ. ತನಗೆ ಒಪ್ಪಿದುದೊಂದೋ ಅನ್ಯರಿಗೆ ಏಕೆಂದು ತನ್ನಂತೆ ಇತರರ ಭಾವಿಸುವುದೇ ಧರ್ಮ. ಹೀಗೆ ಧರ್ಮೋಪದೇಶ ಮಾಡುತ್ತಿರುವ ಬೆಕ್ಕನ್ನು ಕಂಡು ಮೊಲವು ಹೇಳಿತು, ಎಲೈ ಗುಬ್ಬಿಯೇ, ಈ ನದಿ ತೀರದಲ್ಲಿ ಯಾವನೋ ಒಬ್ಬ ತಪಸ್ವಿಯು ಧರ್ಮವನ್ನು ಹೇಳುತ್ತಿರುವನು, ಈತನನ್ನು ಕೇಳೋಣ ಎನ್ನಲು ಗುಬ್ಬಿಯು, ಇದು ಬೆಕ್ಕು, ಹುಟ್ಟುತ್ತಲೇ ಇದು ನಮಗೆ ಶತ್ರುವು, ಆದ್ದರಿಂದ ದೂರದಲ್ಲಿಯೇ ಇರೋಣ. ನಮ್ಮನ್ನು ನೋಡಿ ಇದಕ್ಕೆ ಆಸೆ ಹುಟ್ಟಿ ಇದರ ವ್ರತವು ಕೆಟ್ಟೀತು ಎಂದಿತು. ಅದರಂತೆಯೇ ಅವೆರಡೂ ದೂರದಿಂದಲೇ ಆ ತಪಸ್ವಿಗೆ ನಮಸ್ಕಾರ ಮಾಡಿ, ಎಲೈ ಧರ್ಮೋಪದೇಶಕನೇ, ನಮ್ಮದೊಂದು ವಿವಾದ ಉಂಟು, ಅದನ್ನು ಶಾಸ್ತ್ರಕ್ಕೆ ಸಮ್ಮತವಾಗಿ ನಿರ್ಣಯಿಸಿಕೊಂಡು ಸುಳ್ಳು ಹೇಳಿ ಅಧರ್ಮ ಆಡಿದವನನ್ನು ನೀನು ತಿಂದು ಬಿಡಬಹುದು ಎಂದು ಕೇಳಿಕೊಂಡಿತು. ಅದಕ್ಕಾಗಬೇಕು, ಹಾಗೆನ್ನಬೇಡಿ, ನರಕಕ್ಕೆ ಹೋಗುವ ಆ ಮಾರ್ಗವನ್ನು ನಾನು ಬಿಟ್ಟಿರುವೆನು. ನಾನೀಗ ಪ್ರಾಣಹಿಂಸೆ ಮಾಡುವುದಿಲ್ಲ, ಅಹಿಂಸೆಯೇ ಧರ್ಮವು. ಕೇಳಿಲ್ಲವೇ, ಸೊಳ್ಳೆ, ತಿಗಣೆ, ಹೇನು ಮೊದಲಾದ ಪ್ರಾಣಿಗಳನ್ನೂ ಕೊಲ್ಲಬಾರದು ಎಂದು ಬಲ್ಲವರು ಹೇಳುವರು. ಹಿಂಸೆ ಮಾಡುವ ಪ್ರಾಣಿಗಳನ್ನೂ ಹಿಂಸೆ ಮಾಡಬಾರದು. ಪ್ರಾಣಿ ಹಿಂಸೆ ಮಾಡುವವನಿಗೆ ನರಕವೂ ತಪ್ಪುವುದಿಲ್ಲ, ಸ್ವರ್ಗವೂ ಸಿಕ್ಕುವುದಿಲ್ಲ. ಯಜ್ಞದಲ್ಲಿಯೂ ಪಶು ಹಿಂಸೆ ಮಾಡಬಾರದು. ಹಾಗೆ ಮಾಡುವವರು ವೇದಾರ್ಥವನ್ನು ಬಲ್ಲವರಲ್ಲ. ಯಜ್ಞದಲ್ಲಿ ಅಜವನ್ನು ಕೊಲ್ಲುವರು ಎಂದು ಶಾಸ್ತ್ರವಿದೆಯಲ್ಲ ಎಂದರೆ ಅಲ್ಲಿ ಅಜ ಆಡಲ್ಲ ಧಾನ್ಯಗಳು. 7 ವರ್ಷ ಇರುವ ಧಾನ್ಯಕ್ಕೆ ಅಜ ಎಂದು ಹೆಸರು. ಕೇಳಿಲ್ಲವೇ, ಕಡಿದು ಮರಗಳ ಕೊಂದು ಪಶುಗಳ ಹರಸಿ ನೆಲದೊಳು ರಕ್ತ ಕೋಡಿಗಳು, ಸಾರುವೆವು ನಾವು ಸ್ವರ್ಗಕ್ಕೆನ್ನಲಾಗಿ, ಹೋಗುವರು ಯಾರು ನರಕಕ್ಕೆ ಪೇಡು. ಆದ್ದರಿಂದ ನಾನು ಯಾರನ್ನೂ ತಿನ್ನುವುದಿಲ್ಲ, ಕೇವಲ ಜಯ ಪರಾಜಯಗಳನ್ನು
ನಿರ್ಣಯಿಸುವೆನು. ನಾನು ಮುದುಕನು, ನನಗೆ ಕಿವಿಯು ಚೆನ್ನಾಗಿ ಕೇಳುವುದಿಲ್ಲ. ಆದ್ದರಿಂದ ನನ್ನ ಹತ್ತಿರ, ಮುಖದ ಹತ್ತಿರ ಬಂದು ನಿಮ್ಮ ಜಗಳವನ್ನು ಹೇಳಿ. ಜಗಳದ ಕಾರಣವನ್ನು ತಿಳಿದು ಧರ್ಮವನ್ನು ಹೇಳಬೇಕು. ಇಲ್ಲದಿದ್ದರೆ ಪರಲೋಕವು ಇಲ್ಲವಾಗುವುದು. ಹಾಗಾಗದಿರಲಿ. ಕೇಳಿಲ್ಲವೇ? ಮಾನದಿಂದಲೋ ಲೋಭದಿಂದಲೋ ಭೀತಿಯಿಂದಲೋ ನ್ಯಾಯ ಬಿನ್ಯಾಯವಾಡಲು ನರಕ ತಪ್ಪುವುದೇ. ಆದ್ದರಿಂದ ನಿರ್ಭಯವಾಗಿ ನಿಮ್ಮ ವಾದವನ್ನು ನನ್ನ ಕಿವಿಯಲ್ಲಿ ಹೇಳಿ ಎಂದು ಅವರಿಗೆ ಹೇಳಿತು. ಕಥೆಯನ್ನು ಬೆಳೆಸಿ ಫಲವೇನು? ಹೀಗೆ ಆ ಕಪಟಿಯು ಅವರಿಬ್ಬರನ್ನು ನಂಬಿಸಿ ಹತ್ತಿರಕ್ಕೆ ಬರಮಾಡಿಕೊಂಡು ಒಂದನ್ನು ಪಂಜದಿಂದ ಹೊಡೆದು ಇನ್ನೊಂದನ್ನು ಹಲ್ಲುಗಳಿಂದ ಹಿಡಿದು ಪೂರೈಸಿತು. ಹಾಗಾಗಬಾರದು ಎಂದು ನಾನು ಅರಸು ಕೀಳುಗನಾಗಬಾರದು ಎಂದು ಹೇಳಿದನು. ಹಕ್ಕಿಗಳಾದ ನಮಗೆ ರಾತ್ರಿ ಕಣ್ಣು ಕಾಣಿಸುವುದಿಲ್ಲ. ಈ ಗೂಗೆಯು ಹಗಲು ಗುರುಡನು. ನಾವು ಎದ್ದಿರುವಾಗ ಮಲಗಿದ್ದು, ನಾವು ಮಲಗಿದಾಗ ಹೊರಗೆ ಹೊರಡುವನು. ಇವನು ನಮಗೆ ಮೊಲ ಗುಬ್ಬಿಗಳಿಗೆ ಬೆಕ್ಕು ಮಾಡಿದಂತೆ ಮಾಡುವುದಿಲ್ಲ ಎನ್ನುವುದಕ್ಕೆ ಏನು ನಂಬಿಕೆ? ಇದೆಲ್ಲವನ್ನು ಯೋಚಿಸಿ ಕೆಲಸ ಮಾಡಿ ಎಂದಿತು. ಹಕ್ಕಿಗಳು, ಇದು ಹೇಳಿದ್ದು ಸರಿ, ಈ ಕೆಲಸ ಈಗ ಬೇಡ, ಇನ್ನೊಂದು ಸಲ ಮಾಡೋಣ ಎಂದು ಹೇಳಿಕೊಂಡು ಎಲ್ಲವೂ ತಮ್ಮ ಮನ ಬಂದಂತೆ ಹೊರಟು ಹೋದವು. ಭದ್ರಾಸನದಲ್ಲಿ ಕುಳಿತಿದ್ದ ಗೂಗೆಯು ಮಾತ್ರ ಉಳಿಯಿತು. ಅದು ಹಗಲು ಕುರುಡನಾದ್ದರಿಂದ ಅದಕ್ಕೆ ಹಕ್ಕಿಗಳು ಹೊರಟು ಹೋದುದೂ ತಿಳಿಯಲಿಲ್ಲ. ಅದು ಯಾರಲ್ಲಿ, ಏಕೆ ಇನ್ನೂ ಅಭಿಷೇಕವಾಗಲಿಲ್ಲ ಎಂದು ಕೇಳಿತು. ಅದನ್ನು ಕೇಳಿ ಯಾರೋ, ಅಯ್ಯ, ನಿನ್ನ ಅಭಿಷೇಕವು ನಿಂತು ಹೋಯಿತು. ಕಾಗೆಯು ಅಡ್ಡಿ ತಂದಿತು, ಹಕ್ಕಿಗಳೆಲ್ಲವೂ ಹೊರಟು ಹೋದವು, ಕಾಗೆಯು ಮಾತ್ರ ಇದೆ, ನಡೆ, ಇನ್ನು ನಮ್ಮ ಮನೆಗೆ ಹೋಗೋಣ ಎಂದು ಹೇಳಿದರು. ಅದನ್ನು ಕೇಳಿ ಗೂಗೆಯು, ಅಯ್ಯೋ ಹಾಳು ಕಾಗೆಯೇ, ನಾನು ನಿನಗೆ ಏನು ಅಪರಾಧ ಮಾಡಿದ್ದೆ? ನನಗೆ ಆಗುತ್ತಿದ್ದ ರಾಜ್ಯಾಭಿಷೇಕವನ್ನು ತಪ್ಪಿಸಿದೆಯಲ್ಲ. ಇಕೋ, ಇದೇ ಮೊದಲು ನಮ್ಮ ವಂಶದವರಿಗೂ ನಿನ್ನ ವಂಶದವರಿಗೂ ಶಾಶ್ವತವಾದ ವೈರವು ಇದ್ದು ಹೋಗಲಿ. ಕೊಡಲಿಯಿಂದ ಕಡಿದರೂ ಮರವು ಮತ್ತೆ ಚಿಗುರುವುದು. ಕೆಟ್ಟ ಮಾತಿನಿಂದ ಹೊಡೆದು ಮಾಡಿದ ಗಾಯವು ಮಾತ್ರ ಆರುವುದೇ ಇಲ್ಲ ಎಂದು ಹೇಳಿ ಮನೆಗೆ ಹೋಯಿತು. ಕಾಗೆಯೂ, ಏನು ಅನ್ಯಾಯವಾಯಿತು, ನಾನಾದರೂ ಏಕೆ ಹೀಗಾಡಿ ಇಲ್ಲದ ವೈರವನ್ನು ಕಟ್ಟಿಕೊಂಡೆ? ದೇಶ ಕಾಲಗಳನ್ನು ಅರಿಯದೆ ಲಾಭವಿಲ್ಲದ ಅಪ್ರಿಯ ವಚನಗಳನ್ನು ಆಡಿ ನಾನು ಲಘುವಾದೆನು. ಕಾರಣವಿಲ್ಲದೆ ಮಾತನಾಡಿದರೆ ಅದು ವಿಷವಾಗುವುದರಲ್ಲಿ ಆಶ್ಚರ್ಯವೇನು? ಬಲವಂತನಾಗಲಿ ಬುದ್ಧಿವಂತನಾಗಲಿ ತಾನಾಗಿ ವೈರವನ್ನು ಹುಡುಕಿಕೊಂಡು ಹೋಗಬಾರದು. ವೈದ್ಯನಿದ್ದಾನೆಂದು ಯಾರಾದರೂ ವಿಷವನ್ನು ತಿನ್ನುವುದುಂಟೆ? ತುಂಬಿದ ಸಭೆಯಲ್ಲಿ ಒಬ್ಬರನ್ನು ತಿರಸ್ಕಾರ ಮಾಡಬಾರದು ಎಂಬ ನೀತಿಯು ನನಗೆ ಮರೆತು ಹೋಯಿತಲ್ಲ. ಸ್ನೇಹಿತರು, ಆಪ್ತರು ಮೊದಲಾದವರಲ್ಲಿ ಹೇಳಿ ಕೇಳಿ ತಾನೂ ತನ್ನ ಬುದ್ಧಿಯಿಂದ ವಿಚಾರ ಮಾಡಿ ನೋಡಿ ಕೆಲಸ ಮಾಡುವವನೇ ಬುದ್ಧಿವಂತನು. ಅಂಥವನಿಗೆ ಯಶಸ್ಸೂ ಐಶ್ವರ್ಯವೂ ದೊರಕುವುವು. ಮೀರಿ ಹೋಯಿತು ಎಂದು ಕಾಗೆಯೂ ಹೊರಟು ಹೋಯಿತು. ಅಂದಿನಿಂದ ನಮಗೂ ಗೂಗೆಗಳಿಗೂ ಈ ವೈರವು ನಿಂತು ಹೋಗಿದೆ ಎಂದು ಹೇಳಿತು. ಆಗ ಮೇಘವರ್ಣನು ಕೇಳಿತು, ತಾತ, ಹಾಗಾದರೆ ಈಗ ನಾವು ಏನು ಮಾಡಬೇಕು? ಸ್ಥಿರಜೀವಿಯು ಹೇಳಿತು, ವತ್ಸ, ಹೀಗೆ ಈ ಹಿಂದೆ ಹೇಳಿದ ರಾಜನೀತಿಗಳು ಆರೂ ಬಿಟ್ಟು ಇನ್ನೊಂದು ಮಾರ್ಗವಿದೆ. ಅದನ್ನು ನಾನೇ ಆಚರಿಸಿ ನಿಮಗೆ ವಿಜಯವನ್ನು ಸಂಪಾದಿಸಿಕೊಡುವೆನು. ರಿಪುಗಳನ್ನು ವಂಚಿಸಿ ಸಂಹಾರ ಮಾಡುವೆನು. ಬುದ್ಧಿವಂತರು 3 ಸೇರಿಕೊಂಡು ಧೂರ್ತತನದಿಂದ ಬ್ರಾಹ್ಮಣನನ್ನು ವಂಚಿಸಿ ಆಡು ಹೊತ್ತುಕೊಂಡು ಹೋದಂತೆ ಮಾಡುವೆನು. ಮೇಘವರ್ಣನು ಅದು ಹೇಗೆ ಎಂದು ಕೇಳಲು ಸ್ಥಿರಜೀವಿಯು ಹೇಳಿತು,